ಧಾರವಾಡದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸಂಗ್ರಾಣಿ ಕಲ್ಲಿನ ಶಕ್ತಿ ಪ್ರದರ್ಶನವನ್ನು ಧಾರವಾಡದ ಕಲಾಭವನ ಮೈದಾನದಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮವು ಸ್ವಾಮೀಜಿ ಬಸವರಾಜ ದೇವರು ಮನ್ಸೂರಿವರ ಆಶೀರ್ವಾದದೊಂದಿಗೆ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನವಲಗುಂದ ತಾಲೂಕಿನ ಶಾಸಕರಾದ ಎನ್.ಎಚ್. ಕೋನರೆಡ್ಡಿ ಅವರು ಉದ್ಘಾಟಿಸಿದರು. ಈ ಶಕ್ತಿ ಪ್ರದರ್ಶನಕ್ಕೆ ಧಾರವಾಡ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ್ ಕರಿಗಾರ್ ಹಾಗೂ ಮಾಜಿ ಕುಸ್ತಿಪಟು ಉಣಕಲ್ ಅಶೋಕ್ ಚಿಲ್ಲಣ್ಣವರವರು ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸಹಾಯಕ ಆಯುಕ್ತರಾದಂತಹ ಸಿದ್ದನಗೌಡ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಶಿವಾನಂದ ಮುತ್ತಣ್ಣವರ್, ಗದಗ ಜಿಲ್ಲೆಯ ಡಾ. ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಶ್ರೀ ರಂಗಪ್ಪ ಹನುಮಪ್ಪ ನಾಯ್ಕರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಅದೇ ರೀತಿ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಮಂಜುನಾಥ್ ಬಡಕಾರಿ, 74ನೇ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮಾರುತಿ ಹಿಂಡಸಗೇರಿ, ಮಾಜಿ ಫೈಲ್ವಾನರಾದಂತಹ ಫಕೀರಪ್ಪ ದುರ್ಗನ್ನವರ್, ಹನುಮಂತಪ್ಪ ಹೊಸಮನಿ, ಜೆಡಿಎಸ್ ಮುಖಂಡರಾದಂತಹ ದೇವರಾಜ್ ಕಾಂಬ್ಳೆ ಅವರು ಕಾರ್ಯಕ್ರಮದ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರವೀಣ್ ನಾಯ್ಕರ್ ಅವರು 25 ಕೆಜಿಯಿಂದ 86 ಕೆಜಿ ಕಲ್ಲನ್ನ ನಿಂತು ಸಿಡಿ ಹೊಡೆಯುವುದು, 88, 90, 92 ಕೆಜಿಯ ಕಲ್ಲನ್ನ ಮೊಣಕಾಲು ಊರಿ ಸಿಡಿ ಹೊಡೆಯುವುದು, 20 ಕೆಜಿಯಿಂದ 70 ಕೆಜಿವರೆಗಿನ 15 ಕಲ್ಲುಗಳನ್ನು ನೆಟ್ಟು ಕಟ್ಟಿ ಸಿಡಿ ಹೊಡೆಯುವುದು ಹಾಗೂ 128 ಕೆಜಿ ಗೋಧಿ ಚೀಲವನ್ನ ಸಹಾಯಕರಿಂದ ಹೊತ್ತುಕೊಂಡು ಮುಂದೆ ದೂರ ಸಾಗುವುದು. ಇಂತಹ ಅನೇಕ ಸಾಹಸದ ಕೆಲಸವನ್ನ ಪಾಂಡು ಮಾದರ್ ಅವರ ಶಿಷ್ಯರಾದಂತಹ ಪ್ರವೀಣ್ ನಾಯ್ಕರ್ ಅವರು ನೆರೆದಂತಹ ಸಾವಿರಾರು ಪ್ರೇಕ್ಷಕರಿಗೆ ರಂಜಿಸಿದರು. ಆನಂದ್ ಬೆಳಕಲ್, ಕರಾಳ ಸತ್ಯ ನ್ಯೂಸ್, ಧಾರವಾಡ.